ಭಜನಾ ಎಲ್ಲವೂ ಭಕ್ತಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸುವ ಅತ್ಯಂತ ಪುಣ್ಯಪ್ರದವಾದಂತಹ 108 ದಿನಗಳ ಸಂಧ್ಯಾ ಭಜನೆ ಮತ್ತು 108 ದಿನಗಳ ಶ್ರೀರಂಗಪೂಜಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ. 108 ದಿನಗಳಲ್ಲಿಯೂ ಭಗವಂತನಿಗೆ ರಂಗಪೂಜೆಯನ್ನು ಸಲ್ಲಿಸುವಂತಹ, ಭಜನೆಯನ್ನು ಮಾಡುವಂತಹ ಒಂದು ಅಪೂರ್ವವಾದ ಪುಣ್ಯಪ್ರದವಾದ ಕಾರ್ಯಕ್ರಮ. ಬೇಕು ಅಂತ ಹೇಳಿದರೆ ಯೋಚಿಸಿದಾಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಇಂಥ ಕಾರ್ಯಕ್ರಮ. ಹಾಗಾಗಿ ಈ ಕಾರ್ಯಕ್ರಮದ ಉದ್ದ, ಎತ್ತರ, ಆಳ, ಉದ್ದೇಶ ಏನು ಅಂತ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಭಗವಾನ್ ಕೃಷ್ಣ ಮಧುರಾ ಪಟ್ಟಣದಲ್ಲಿ ಜನಿಸಿ ನಂದಗೋಕುಲಕ್ಕೆ ಬರ್ತಾನೆ. ವಸುದೇವನಿಗೆ ಸೂಚನೆಯನ್ನು ಕೊಟ್ಟ ಪ್ರಕಾರ ನಂದಗೋಕುಲಕ್ಕೆ ಬಂದು ನೆಲೆಸ್ತಾನೆ. ನಂದಗೋಕುಲ ಹೇಗಿತ್ತು ಅಂತ ಹೇಳಿದರೆ ಅತ್ಯಂತ ಅರಾಜಕತೆಯಿಂದ ಕೂಡಿತ್ತಂತೆ. ಬಹಳ ಶ್ರಮಪಟ್ಟು ದುಡಿಯುವಂಥ ಜನ ಇದ್ದರು ನಮ್ಮ ಹಾಗೆ. ಪ್ರತಿನಿತ್ಯ ಬೆವರು ಸುರಿಸಿ ಹೈನುಗಾರಿಕೆ, ಕೃಷಿ ಇತ್ಯಾದಿಗಳನ್ನು ಮಾಡಿಕೊಂಡು ದುಡಿತಾ ಇದ್ದರು. ಆದರೆ ದುಷ್ಟನಾದ ಕಂಸನ ಒಂದು ಕಾರಣದಿಂದ ಅವರು ದುಶ್ಚಟಕ್ಕೆ ಬಲಿಯಾಗಿದ್ದರು ಅಂತ ತಿಳಿದವರು ಹೇಳ್ತಾರೆ. ಎಲ್ಲ ಈ ವಸ್ತುಗಳನ್ನು ಮಧುರಾ ಪಟ್ಟಣದಲ್ಲಿ ಮಾರಾಟಕ್ಕೆ ತೆಗೆದುಕೊಂಡು ಹೋಗಿ ಗೋಪರು, ಗೋಪಿಕಾಸ್ತ್ರೀಯರು ತೆಗೆದುಕೊಂಡು ಹೋಗಿ ಬರುವಾಗ ಬೇಡದಂಥ ವಸ್ತುಗಳನ್ನು ತರುತ್ತಿದ್ದರಂತೆ. ಅರ್ಥಾತ್ ಸುರೆ, ಮದ್ಯಪಾನ. ಹೋಗುವಾಗ ಬೆಣ್ಣೆ, ತುಪ್ಪ, ಹಾಲು ಇತ್ಯಾದಿಗಳು, ಬರುವಾಗ ಮದ್ಯ, ಇದನ್ನು ಹಿಡ್ಕೊಂಡು ಬಂದು ನಂದಗೋಕುಲದಲ್ಲಿ ಅದನ್ನು ಕುಡಿದು ಅವರು ವಿಚಿತ್ರವಾಗಿ ವರ್ತಿಸ್ತಾ ಇದ್ದರು. ಯಾವತ್ತೂ ಕೂಡ ನಂದಗೋಕುಲದ ಜನ ಒಳ್ಳೆಯ ರೀತಿಯಲ್ಲಿ ಇರಬಾರದು ಅನ್ನುವಂತಹ ಒಂದು ವ್ಯವಸ್ಥೆ ಅಲ್ಲಿ ನಿರ್ಮಾಣ ಆಗಿತ್ತು. ಭಗವಾನ್ ಕೃಷ್ಣ ಯಶೋಧಾದೇವಿಯ ಸಾಕು ಮಗನಾಗಿ ನಂದಗೋಪನ ಅರಮನೆಯಲ್ಲಿ ಬೆಳೀತಾ ಇದ್ದರೆ ನಂದಗೋಕುಲವನ್ನು ನಿಜವಾದ ಅರ್ಥದಲ್ಲಿ ನಂದಗೋಕುಲವನ್ನಾಗಿಸಿದ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಎಲ್ಲರಿಗೆ ಸಂಸ್ಕಾರವನ್ನು ಕೊಟ್ಟ. ಯಾವ ರೀತಿಯ ಸಂಸ್ಕಾರ ಅಂತ ಹೇಳಿದರೆ ಜೀವನ ಅಂದರೆ ಏನು, ಯಾಕಾಗಿ ನಾವು ಬದುಕಿರಬೇಕು, ನಮ್ಮ ಜೀವನದ ಸಾರ್ಥಕತೆ ಎಲ್ಲಿ, ಭಗವಂತನ ಸ್ಮರಣೆಯನ್ನು ಯಾಕೆ ಮಾಡಬೇಕು, ಕೃತಜ್ಞತಾ ಭಾವದಿಂದ ಯಾಕೆ ಇರಬೇಕು ಅನ್ನುವಂತಹ ಎಲ್ಲ ವಿಚಾರಗಳನ್ನು ಗೋಪಾಲಕರಿಗೆ ತಿಳಿ ಹೇಳಿ ಅವರನ್ನು ಸುಸಂಸ್ಕೃತವನ್ನಾಗಿ ಮಾಡಿದ ಅಂತ ಕೃಷ್ಣನ ಜೀವನದ ಒಂದು ಸಂದೇಶ. ಅಂತಹ ಸಂದೇಶವನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮಗೂ ಅರ್ಥ ಆಗ್ತದೆ ನಮ್ಮ ಜೀವನ ಅನ್ನುವಂಥದ್ದು ಏನು, ಯಾಕೆ ಮತ್ತು ಹೇಗೆ ಇರಬೇಕು ಅಂತ. ಹಾಗಾಗಿ ಮಹತ್ವದ ಇಂತಹ ಉದ್ದೇಶಗಳನ್ನು ಇಟ್ಟುಕೊಂಡು ಪುಣ್ಯದ ಕೆಲಸ ಒಂದು, ಸಂಸ್ಕಾರದಿಂದ ಕೂಡಿದಂತಹ ಸಾತ್ವಿಕ ಭಾವದ ನಾವೆಲ್ಲರೂ ಹಿಂದೂಗಳು ಒಟ್ಟಾಗಿ ಒಗ್ಗಟ್ಟಾಗಿ ನಮ್ಮ ಧರ್ಮದ ರಕ್ಷಣೆ, ಅರ್ಥಾತ್ ನಮ್ಮ ರಕ್ಷಣೆ, ಈ ಪುಣ್ಯ ಭೂಮಿಯ ರಕ್ಷಣೆಯನ್ನು ಮಾಡುವಂತಹ ದೊಡ್ಡ ಜವಾಬ್ದಾರಿಯನ್ನು ನಾವು ತಗೊಳ್ಬೇಕು. ಹಾಗಾಗಿ ಇವತ್ತಿನ ದಿನ ಅಂತಹ ಸದುದ್ದೇಶದಿಂದ ಮಾಡಿದಂತಹ ಭಜನಾ ಸೇವೆ, ಹಾಗೆಯೇ ರಂಗಪೂಜೆ, ಇನ್ನು ಎಲ್ಲರಿಗೆ ಅನ್ನದಾನದ ವ್ಯವಸ್ಥೆ ಕೂಡ ಇದೆ. ಈ ಎಲ್ಲ ಸೇವೆಗಳು ಭಗವಂತನ ಸನ್ನಿಧಾನಕ್ಕೆ ಸಮರ್ಪಣೆಯಾಗಿ ಅದರ ಕಲ್ಪೋಕ್ತ ಫಲ ಏನಿದೆ, ಒಳ್ಳೆಯದೇನಿದೆ, ಅದು ನಮಗೆ ಪ್ರಾಪ್ತಿಯಾಗಬೇಕು ಅಂತ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಮಾಡಿದಂತಹ ಸೇವೆಯಲ್ಲಿ ತಪ್ಪುಗಳು, ದೋಷಗಳು, ಲೋಪಗಳು ಇರುವುದು ಮನುಷ್ಯ ಸಹಜವಾಗಿ ಅದು ಇರುವಂಥದ್ದೇ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮ್ಮಿಂದ ಅಂತಹ ಅಪರಾಧಗಳಾಗಿದ್ದರೆ ಮಂಗಲಮೂರ್ತಿ ಮಹಿಮಾವಂತನಾದಂತಹ ಭಗವಾನ್ ಗೋಪಾಲಕೃಷ್ಣ ಅದೆಲ್ಲವನ್ನು ಕ್ಷಮಿಸಿ ಮಾಡಿದಂತಹ ಸೇವೆಯನ್ನು ಸನ್ನಿಧಾನಕ್ಕೆ ಸಂತೋಷದಿಂದ ಸ್ವೀಕರಿಸಿಕೊಂಡು ಕಲ್ಪೋಕ್ತ ಫಲವನ್ನು ಇವತ್ತಿನ ಸೇವೆಯನ್ನು ಮಾಡಿದಂತಹ ಶ್ರಾವ್ಯ ಗೋಕುಲ ಭಜನಾ ಮಂದಿರ ಕಳ್ಳಿಗೆ, ಅದರ ತಂಡದ ಎಲ್ಲ ಸದಸ್ಯರಿಗೆ, ಹಾಗೆ ಪೂರ್ಣ ಸೇವೆಯನ್ನು ಮಾಡಿದಂತಹ ನಮ್ಮ ಮನೆಯ ತಿರುಮಲೇಶ ದಂಪತಿಗಳಿಗೆ, ಹಾಗೆ ಕುಟುಂಬಕ್ಕೆ, ಭಜನಾ ತಂಡದ ಸದಸ್ಯರು, ನಿಮ್ಮ ಮನೆ ಕುಟುಂಬಕ್ಕೆ, ನೀವು ಮಾಡುವಂಥ ಉದ್ಯೋಗ ವ್ಯವಹಾರಾದಿ ಸಕಲ ಒಳ್ಳೆಯ ಕೆಲಸಗಳಿಗೆ ಗೋಪಾಲಕೃಷ್ಣ ಸ್ವಾಮಿ ಬೆಂಗಾವಲಾಗಿ ನಿಂತು ಕಷ್ಟವನ್ನು ಪರಿಹರಿಸಿ ಉತ್ತರೋತ್ತರವಾದಂಥ ಯಶಸ್ಸನ್ನು, ಕೀರ್ತಿಯನ್ನು ಅನುಗ್ರಹಿಸಿ ನಿತ್ಯ ನಿರಂತರ ರಕ್ಷಣೆ ಮಾಡಿಕೊಂಡು ಬರಬೇಕು ಅಂತ ಹೇಳಿ ಮಂಗಲಮೂರ್ತಿ ಗೋಪಾಲಕೃಷ್ಣನ ಪುಣ್ಯ ಪಥತಲದಲ್ಲಿ ಮಂಗಳಾರತಿಯ ಪ್ರಸನ್ನ ಕಾಲದಲ್ಲಿ ನಾವೆಲ್ಲರೂ ಸೇರಿಕೊಂಡು ಮಾಡುವಂತಹ ಭಕ್ತಿಯ ಪ್ರಾರ್ಥನೆ. ಎಲ್ಲರೂ ಹೇಳಿ, ಜೊತೆಯಾಗಿ ಹೇಳಿ, ಗಟ್ಟಿಯಾಗಿ ಹೇಳಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ
स्वभावात् प्रकृते स्वभावात् करोमि यद्यत् सकलं परस्मै नारायणायेति समर्पयामि सपरिवार श्री गोपाल कृष्ण देवर पादारविंदಕ್ಕೆ ಗೋವಿಂದನ್ನಿ ಗೋವಿಂದ